ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ರಂದು ನಡೆಯಬೇಕಿದ್ದ ಆರ್ಎಸ್ಎಸ್ ಪಥಸಂಚಲನ ಸದ್ಯಕ್ಕೆ ನಡೆಯಲ್ಲ. ಆರ್ಎಸ್ಎಸ್ ಪಥಸಂಚಲನದ ವಿಚಾರವಾಗಿ ಇವತ್ತು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಿತು. ಭದ್ರತಾ ದೃಷ್ಟಿಯಿಂದ ಅವಕಾಶ ಕೊಟ್ಟಿಲ್ಲ ಅಂತ ಸರ್ಕಾರ ತಿಳಿಸಿದ್ದು, ನವೆಂಬರ್ 5ಕ್ಕೆ ಬೆಂಗಳೂರಿನಲ್ಲೇ ಶಾಂತಿ ಸಭೆ ನಡೆಸಲು ಹೈಕೋರ್ಟ್ ವಿಭಾಗೀಯ ಪೀಠ ಸೂಚನೆ ಕೊಟ್ಟಿದೆ. ಹೀಗಾಗಿ ಬೆಂಗಳೂರಿನ ಎಜಿ ಕಚೇರಿಯಲ್ಲಿ ಶಾಂತಿ ಸಭೆ ನಡೆಸಿದ ಬಳಿಕ ಅನುಮತಿಯನ್ನ ನೀಡುವ ಬಗ್ಗೆ ತೀರ್ಮಾನ ಮಾಡಲಾಗುತ್ತೆ. ನವೆಂಬರ್ 7ರ ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ಈ ರೀತಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಂದ್ರೂ ಈ ಸಭೆ ಮಾದರಿಯಾಗಬೇಕು, ಆ ರೀತಿ ಶಾಂತಿ ಸಭೆ ನಡೆಸಿ ನಿರ್ಧಾರ ಮಾಡಬೇಕು ಅಂತ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ. ಪಥಸಂಚಲನ ದಂಗಲ್ ಮಧ್ಯೆ ಯಾದಗಿರಿಯ ಗುರುಮಟ್ಕಲ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನೀಡಲಾಗಿದೆ. ನಾಳೆ ನಡೆಯಲಿರುವ ಆರ್ಎಸ್ಎಸ್ ಪಥಸಂಚಲನಕ್ಕೆ ಯಾದಗಿರಿ ಜಿಲ್ಲಾಡಳಿತ ಷರತ್ತುಬದ್ಧ ಅನುಮತಿ ನೀಡಿದೆ. ಗುರುಮಟ್ಕಲ್ ಪಟ್ಟಣದ ನರೇಂದ್ರ ರಾಠೋಡ್ ಲೇಔಟ್ನಿಂದ ಪಥಸಂಚಲನ ಆರಂಭ ಆಗಲಿದೆ. ಆರ್ಎಸ್ಎಸ್ ವಿಚಾರದಲ್ಲಿ ಸರ್ಕಾರಕ್ಕೆ ಮತ್ತೊಂದು ಹಿನ್ನಡೆಯಾಗಿದೆ. ಪಿಡಿಒ ಅಮಾನತು ಆದೇಶಕ್ಕೆ ಕೆಎಟಿ ತಡೆಯಾಜ್ಞೆ ನೀಡಿದೆ. ರಾಯಚೂರಿನ ಶಿರವಾರ ಗಣದಿನ್ನಿ ಪಿಡಿಒ ಪ್ರವೀಣ್ ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಅವರನ್ನ ಸರ್ಕಾರ ಅಮಾನತು ಮಾಡಿತ್ತು. ಸದ್ಯ ಸರ್ಕಾರದ ಆದೇಶವನ್ನ ಕೆಎಟಿಯಲ್ಲಿ ಪ್ರವೀಣ್ ಪ್ರಶ್ನಿಸಿದ್ರು. ಸದ್ಯ ಸರ್ಕಾರದ ಅಮಾನತು ಆದೇಶಕ್ಕೆ ಕೆಎಟಿ ತಡೆಯಾಜ್ಞೆ ನೀಡಿದೆ. ಇನ್ನು ಪಿಡಿಒ ಪ್ರವೀಣ್ ಅಮಾನತು ಆದೇಶಕ್ಕೆ ಕೆಎಟಿ ತಡೆ ನೀಡಿದ್ದು, ಇದನ್ನ ಸಂಸದ ತೇಜಸ್ವಿ ಸೂರ್ಯ ಸ್ವಾಗತಿಸಿದ್ದಾರೆ. ಸರ್ಕಾರದ ವಿರುದ್ಧ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಪಿಡಿಒ ಪ್ರವೀಣ್ ಕುಮಾರ್ ಮೇಲೆ ಹೇರಲಾಗಿದ್ದಂತಹ ಏಕಪಕ್ಷೀಯ ಅಮಾನತು ಆದೇಶವನ್ನ ಕೆಎಟಿ ತಡೆ ನೀಡಿದೆ. ರಾಜಕೀಯ ಒತ್ತಡದಿಂದ ಮಾಡಲಾಗಿದ್ದ ಅಮಾನತು ಆದೇಶಕ್ಕೆ ಇಂದು ಕೆಎಟಿ ತಡೆ ನೀಡಿದೆ. ಯಾವುದೇ ರೀತಿಯ ಬೆದರಿಕೆ ಆರ್ಎಸ್ಎಸ್ನ ರಾಷ್ಟ್ರ ನಿರ್ಮಾಣದ ಆದರ್ಶಗಳನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಎಚ್ಚರಿಕೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ನೀಡಿದಂತಾಗಿದ್ದು, ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ. ಈ ಸಂದರ್ಭದಲ್ಲಿ ಸಹಕಾರ ನೀಡಿರುವಂತಹ ಹಿರಿಯ ವಕೀಲರಾದ ಪ್ರಭುಲಿಂಗ ನಾವದಗ್ಗಿ ಅವರಿಗೆ ಧನ್ಯವಾದಗಳು ಅಂತ ಪೋಸ್ಟ್ ಹಾಕಿದ್ದಾರೆ. ಮಂಜಿನ ಹೊದಿಕೆಯೊಳಗೆ ಸುಂದರ ವಯನಾಡು ನಿಮ್ಮನ್ನ ಕಾಯುತ್ತಿದೆ. 2 ರಾತ್ರಿ 3 ದಿನ ಬೆಂಗಳೂರಿನಿಂದ ವಯನಾಡು, ಹೀಗಂತ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಇನ್ನು ಜಾಹೀರಾತು ವಿಚಾರವಾಗಿ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯಿಸಿದ್ದು, ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸ್ತಾ ಇದ್ದಾರೆ ಎಂಬ ಕಾರಣಕ್ಕಾಗಿ ಬಿಜೆಪಿಯವರಿಗೆ ಅದನ್ನು ಸಹಿಸಲು ಆಗ್ತಾ ಇಲ್ಲ. ವಾರಣಾಸಿ, ಚಾರ್ಧಾಮ್, ರಾಮೇಶ್ವರಗಳ ಪ್ರವಾಸಕ್ಕೂ ಸಬ್ಸಿಡಿ ಕೊಡ್ತೇವೆ. ಬಿಜೆಪಿಯವರು ದುರ್ಬುದ್ಧಿ ಬಿಡಬೇಕು ಅಂತ ಹೇಳಿದರು. ಏನು ಟೀಕೆ ಅವ್ರು ಏನು ಅಂದರೆ, ಆ ವಯನಾಡು ಕ್ಷೇತ್ರವನ್ನು ಇವರು ಪ್ರತಿನಿಧಿಸ್ತಾ ಇದ್ದಾರೆ, ಪ್ರಿಯಾಂಕಾ ಗಾಂಧಿಯವರು ಅಷ್ಟೇ. ಅದಕ್ಕೆ ಅವರು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಾವು ಪ್ರತಿ ತಿಂಗಳು ಅಯೋಧ್ಯೆಗೆ ಭಕ್ತನ ಕಳಿಸ್ತೀವಿ, ಗಯಾ ಕಳಿಸ್ತೀವಿ, ಆಮೇಲೆ ವಾರಣಾಸಿ ಕಳಿಸ್ತೀವಿ, ಆಮೇಲೆ ಮಾನಸ ಸರೋವರ ಅಲ್ಲಿ ಹೋಗುವಂಥ ಭಕ್ತಾದಿಗಳಿಗೆ ಸಬ್ಸಿಡಿ ಕೂಡ ಕೊಡ್ತೀವಿ. ಅದು ಎಲ್ಲ ಪ್ರದೇಶಗಳು ಬೇರೆ ರಾಜ್ಯದಲ್ಲಿರೋದು. ಫಸ್ಟ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಿಜೆಪಿಯವರು ತಲೆ ಬುಡಾನೇ ಗೊತ್ತಿಲ್ಲ, ಸುಮ್ಮನೆ ಕಾಮೆಂಟ್ ಮಾಡ್ತಾರೆ. ಇನ್ನು ಯಾಕೆ ಜಾಹೀರಾತು ಕೊಟ್ಟಿದ್ದೀರಾ ಅಂತ ಕೆಎಸ್ಟಿಡಿಸಿ ಎಂಡಿಗೆ ಕೇಳಿದ್ದೇನೆ ಅಂತ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಯಾಕೆ ಆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ, ಏನು ಉದ್ದೇಶ, ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಎಸ್ಟಿಡಿಸಿ ಅವರಿಂದ ವಿವರಣೆ ಪಡೆದು ಮಂಡಿಸೋದಕ್ಕೆ ಡೈರೆಕ್ಟರ್ ಕಮಿಷನರ್ ಅವರಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಕೆಎಸ್ಟಿಡಿಸಿ ವಿವರಣೆ ಕೇಳಿದ್ದೇನೆ. ವಿವರಣೆ ಬಂದ ಮೇಲೆ ಮುಂದಿನ ವಿಚಾರ ಮಾಡ್ತೀನಿ. ವಯನಾಡಿಗೆ ಬನ್ನಿ ಅಂತ ಪ್ರವಾಸೋದ್ಯಮ ಇಲಾಖೆ ಜಾಹೀರಾತು ವಿಚಾರವಾಗಿ ಮಾತನಾಡಿದ ಸಂಸದ ಗೋವಿಂದ ಕಾರಜೋಳ, ಕರ್ನಾಟಕದಲ್ಲಿ ಇರುವಂತಹ ಸರ್ಕಾರ ಸೋನಿಯಾ, ರಾಹುಲ್, ಪ್ರಿಯಾಂಕ್ ತಾಳಕ್ಕೆ ಕುಣಿತಾ ಇದೆ. ಕೇರಳಕ್ಕೆ ಬನ್ನಿ ಅಂತ ಕರ್ನಾಟಕದ ಜನರನ್ನ ಕರೀತಾರೆ. ಟೂರಿಸಂ ಡೆವಲಪ್ಮೆಂಟ್ ಇಲ್ಲಿ ಆಗ್ತಿಲ್ಲ, ಇಲ್ಲಿಂದ ಕಂಪನಿಗಳು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ತೊಲಗಿದ ಮೇಲೆ ರಾಜ್ಯ ಸರಿಯಾಗಲಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ ಮತ್ತು ಯತ್ನಾಳ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಈಗ 3ನೇದವರಾಗಿ ಪ್ರಿಯಾಂಕಾ ಗಾಂಧಿಯವರ ತಾಳಕ್ಕೆ ತಕ್ಕಂತೆ ಕುಣಿತಕ್ಕಂಥ ಸರ್ಕಾರ ಇದು. ಇಲ್ಲಿ ಕರ್ನಾಟಕದ ರಾಜ್ಯದ ಹಿತಾಸಕ್ತಿಗಿಂತಲೂ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯವ್ರ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಸರ್ಕಾರ ಇದು.
ಕೇರಳಕ್ಕೆ ಬನ್ನಿ ಅಂತಾರೆ, ಕರ್ನಾಟಕಕ್ಕೆ ಬನ್ನಿ ಅಂತೇಳಿ ಟೂರಿಸ್ಟನ್ನು ಕರೀತಕ್ಕಂಥ ಕೆಲಸ ಮಾಡೋದಿಲ್ಲ. ಟೂರಿಸಂ ಡೆವಲಪ್ಮೆಂಟ್ ಬಗ್ಗೆ ನಿರ್ಲಕ್ಷ್ಯ ಆಗಿದೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಇವತ್ತಿನ ಸಿದ್ದರಾಮಯ್ಯನವ್ರ ಸರ್ಕಾರದ ಆಡಳಿತದಲ್ಲಿದೆ. ಇದನ್ನು ಕೊನೆಗಾಣಿಸ್ಬೇಕು ಅಂದ್ರೆ ಒಂದೇ, ಈ ಸರ್ಕಾರ ಕೊನೆಗಾಣಬೇಕು. ವಯನಾಡಿನ ಲೋಕಸಭಾ ಸದಸ್ಯರು ಮೊದಲು ರಾಹುಲ್ ಗಾಂಧಿದರು, ಅಲ್ಲಿದ್ದ ಈಗ ಪ್ರಿಯಾಂಕಾ, ಅವನು ಖುಷಿ ಪಡಿಸೋದ್ರಾಗೇ ಇವರು ತಮ್ಮ ಜೀವನ ಹಾಳು ಮಾಡ್ಕೊಳಕತ್ತಾರೆ. ಇವತ್ತು ಅಲ್ಲಿಗೆ ಪ್ರವಾಸ ಏನು ಅವಶ್ಯ ಇದೆ? ಇಲ್ಲೇ ಸಾಕಷ್ಟು ಅದಕ್ಕಿಂತ ಒಳ್ಳೆಯ ಸುಂದರವಾದಂಥ ತಾಣಗಳು ಕರ್ನಾಟಕದಲ್ಲಿವೆ. ಆದರೆ ಇವತ್ತು ಕೇವಲ ಈ ಗಾಂಧಿ ಕುಟುಂಬನ ಖುಷಿ ಪಡಿಸಲಿಕ್ಕೆ ಮತ್ತು ವಾಡ್ರಾ ಕುಟುಂಬನ ಖುಷಿ ಪಡಿಸಲಿಕ್ಕೆ ಈ ರೀತಿ ಅತ್ಯಂತ ಕೀಳು ಮಟ್ಟದ ರಾಜಕಾರಣದಲ್ಲಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ. ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ, ಮುಸ್ಲಿಮರ ಶಾಲೆಗಳಿಗೆ ಬೇಕಾದಷ್ಟು ಹಣ ಕೊಡ್ತೀವಿ ನಾನು, ಇದ್ದ ಕನ್ನಡ ಶಾಲೆಗಳು ಹಾಳಾಗಿ ಹೋಗಿವೆ, ಶಿಕ್ಷಕರ ನೇಮಕಾತಿ ಇಲ್ಲ, ಅವ್ರು ಸರಿಯಾಗಿ ಸಂಬಳ ಬರ್ತಾ ಇಲ್ಲ, ಅದನ್ನು ಬಿಟ್ಟು ಉರ್ದು ಶಾಲೆಗೇ ಕೊಡ್ತೀನಿ ನಾನು ಅಂತ ಅತ್ಯಂತ ಕೀಳು ಮಟ್ಟದ ಒಂದು ಸಮುದಾಯವನ್ನು ಖುಷಿ ಪಡಿಸುವಂಥ ಕೆಟ್ಟ ಕೆಲಸದಲ್ಲಿ ಇವತ್ತು ಸಿದ್ದರಾಮಯ್ಯನವರು ತೊಡಗಿಬಿಟ್ಟಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆ ನಡುವೆಯೇ ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆದಿದೆ. ಸಭೆ ವೇಳೆ ಸಚಿವ ಮಹದೇವಪ್ಪ ಹಾಗೂ ಕೆಜೆ ಜಾರ್ಜ್ ಮಧ್ಯೆ ಟಾಪ್ ವಾರ್ ನಡೆದಿದೆ. ಗಂಗಾ ಕಲ್ಯಾಣ ಯೋಜನೆಗೆ ಸಂಬಂಧಿಸಿದ ವಿಚಾರಕ್ಕೆ ಸಚಿವರ ಮಧ್ಯೆ ಜಟಾಪಟಿ ನಡೆದಿದೆ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕಲಾಗಿದೆ, ಆದರೆ ಇಲ್ಲಿಯವರೆಗೆ ಪವರ್ ಕನೆಕ್ಷನ್ ಕೊಟ್ಟಿಲ್ಲ. ಬಡವರಿಗೆ ಕೊರೆದಿರುವ ಬೋರ್ವೆಲ್ ಪವರ್ ಕೊಡದಿದ್ರೆ ಅವರು ನೀರು ಎತ್ತೋದು ಹೇಗೆ ಅಂತ ಏರು ಧ್ವನಿಯಲ್ಲಿ ಜಾರ್ಜ್ನ ಪ್ರಶ್ನಿಸಿದ್ದಾರೆ. ಈ ವೇಳೆ ಜಾರ್ಜ್ ತಾಂತ್ರಿಕ ಕಾರಣ ನೀಡಿದ್ದಾರೆ. ಇದಕ್ಕೆ ಮಹದೇವಪ್ಪ ಒಪ್ಪದೆ ಸಚಿವರ ನಡೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಚಿವರ ಜಟಾಪಟಿ ವಿಚಾರವಾಗಿ ಮಾತನಾಡಿದ ಸಚಿವ ಎಚ್.ಕೆ. ಪಾಟೀಲ್, ಸೌಹಾರ್ದಯುತವಾಗಿ ಮಾತುಕತೆ ಆಗಿದೆ. ನೀವು ಕೇಳಿದ ರೀತಿಯಲ್ಲಿ ನಾವು ಯಾವುದೇ ಮಾತುಕತೆಯನ್ನ ಆಡಿಲ್ಲ, ಅಂದ್ರೆ ಯಾವುದೇ ಮಾತುಕತೆ ಆಗಿಲ್ಲ. ಎಸ್ಸಿಪಿ ಟಿಎಸ್ಪಿ ಯೋಜನೆ ಇರೋದೇ ಆ ಸಮುದಾಯದ ಅಭಿವೃದ್ಧಿಗೆ, ಅದರ ವಿನಿಯೋಗಕ್ಕೆ ಹಣ ಬಳಕೆ ಆಗುತ್ತೆ. ಸರ್ಕಾರವೂ ಅದನ್ನೇ ಮಾಡಿದೆ ಅಂತ ಆರೋಪವನ್ನ ತಳ್ಳಿಹಾಕಿದ್ದಾರೆ. ಸ್ಪೀಕರ್ ಖಾದರ್ ವಿರುದ್ಧ ಬಿಜೆಪಿಯಿಂದ ಭ್ರಷ್ಟಾಚಾರ ಆರೋಪ ಮುಂದುವರೆದಿದೆ. ಬಿಜೆಪಿ ಶಾಸಕ ಸಿಮೆಂಟ್ ಮಂಜುನಾಥ್ ಮತ್ತು ಚಂದ್ರು ಲಮಾಣಿ ಖಾದರ್ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡಿದ್ದಾರೆ. ಶಾಸಕರ ಭವನದಲ್ಲಿರುವಂತಹ ಕೊಠಡಿಗೆ ಹಾಕಿರುವಂತಹ ಡೋರ್ ಲಾಕರ್ನಲ್ಲಿ ಅವ್ಯವಹಾರ ನಡೆದಿದೆ. ಸ್ಮಾರ್ಟ್ ಲಾಕರ್ ಮತ್ತು ಸ್ಪೀಕರ್ ಕಚೇರಿಯ ವೆಚ್ಚದ ಬಿಲ್ ಪ್ರದರ್ಶಿಸಿ ಆರೋಪವನ್ನ ಮಾಡಿದ್ದಾರೆ. ಬಳಿಕ ಈ ಕುರಿತು ಮಾತನಾಡಿದ ಅವರು, ಖಾದರ್ ಅವರು ಸ್ಮಾರ್ಟ್ ಲಾಕ್ ಅನ್ನು ಅಳವಡಿಸಿದ್ದಾರೆ. ಅಳವಡಿಸಿರುವಂತಹ ಲಾಕ್ಗೂ ಹಾಕಿರುವಂತಹ ದರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಆರೋಪಿಸಿದ್ದಾರೆ. ಭ್ರಷ್ಟಾಚಾರ ಆರೋಪ ಮಾಡ್ತಾ ಇರುವ ಬಿಜೆಪಿ ನಾಯಕರಿಗೆ ಸ್ಪೀಕರ್ ಯುಟಿ ಖಾದರ್ ಕೌಂಟರ್ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಬಿಜೆಪಿ ಆರೋಪ ರಾಜಕೀಯ ಪ್ರೇರಿತ. ನನ್ನ ಮೇಲೆ ಆರೋಪ ಮಾಡಿ ಅವರು ಖುಷಿ ಆಗೋದಾದ್ರೆ ದಿನವೂ ಮಾಡಲಿ. ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ. ಈ ಎಲ್ಲ ಆರೋಪ ಕೇಳಿಕೊಂಡೇ ನಾನು ಈ ಹಂತಕ್ಕೆ ಬಂದಿರೋದು. ಯಾವ ಅವ್ಯವಹಾರವೂ ಆಗಿಲ್ಲ. ಅವರ ಬಳಿ ದಾಖಲೆ ಇದ್ರೆ ಕೊಡ್ಲಿ, ನಾವು ಅದಕ್ಕೆ ಸ್ಪಷ್ಟೀಕರಣ ಕೊಡ್ತೇವೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 4 ಎಸ್ಐಟಿ ನೋಟಿಸ್ ನೀಡಿದೆ. ವಿಠಲ್ ಗೌಡಗೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಇವರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಠಣ್ಣವರ್, ಜಯಂತ್ ಟಿಗೆ ನವೆಂಬರ್ 3ಕ್ಕೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಇನ್ನು ವಿಚಾರಣೆಗೆ ಹಾಜರಾಗುವಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಎಸ್ಐಟಿ ನೋಟಿಸ್ ಅಂಟಿಸಿದೆ ಮತ್ತು ಪಿಎಸ್ಐ ಗುಣಪಾಲ್ ನೇತೃತ್ವದಲ್ಲಿ ತೆರಳಿದಂತಹ ತಂಡ ಉಜಿರೆಯ ತಿಮರೋಡಿ ಮನೆಯಲ್ಲಿರುವಂತಹ ಮಹೇಶ್ ಶೆಟ್ಟಿ ಮನೆಗೆ ಕೂಡ ನೋಟಿಸ್ ಅನ್ನು ಅಂಟಿಸಲಾಗಿದೆ. ನವೆಂಬರ್ 3ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣ ರದ್ದು ಕೋರಿ ಕೋರ್ಟ್ಗೆ ಬುರುಡೆ ಗ್ಯಾಂಗ್ನಿಂದ ಅರ್ಜಿ ಸಲ್ಲಿಕೆ ವಿಚಾರದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಬಹಳ ಸೆನ್ಸಿಟಿವ್ ವಿಚಾರ. ಹೈಕೋರ್ಟ್ಗೆ ಹೋಗಿರೋದು ಗೊತ್ತು, ಆದರೆ ಮಾಹಿತಿ ಪಡೆದು ಅದಾದ ಮೇಲೆ ಇದರ ಬಗ್ಗೆ ನಾನು ಮಾತನಾಡಬೇಕು. ಎಸ್ಐಟಿ ಸಂಗ್ರಹ ಮಾಡಿರುವ ವರದಿ ಕೋರ್ಟ್ಗೆ ಹೇಳ್ತಾರೆ. ಪ್ರಕರಣದ ವಿಚಾರ ಎಸ್ಐಟಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ. ವರದಿಯನ್ನ ಮೊದಲನೇ ವಾರದಲ್ಲೇ ಕೊಡ್ತಾರೆ, ಆದರೆ ಪೂರ್ಣ ವರದಿನಾ ಅಥವಾ ಮಧ್ಯಂತರ ವರದಿನಾ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ, ಡಿಸಿಎಂ ಡಿಕೆಶಿ, ದಿನೇಶ್ ಗುಂಡೂರಾವ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಧರ್ಮಸ್ಥಳ ಕೇಸ್ ವಾಪಸ್ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದ ಸಂಸದ ಯದುವೀರ್, ಕೇಸ್ ಕೊಟ್ಟವರ ಒಂದೊಂದೇ ಬಣ್ಣ ಈಗ ಬಯಲಾಗ್ತಾ ಇದೆ. ಧರ್ಮಸ್ಥಳದ ಹೆಸರಿಗೆ ಕಪ್ಪು ಮಸಿ ಬಳಿಯಲು ಷಡ್ಯಂತ್ರ ನಡೆದಿತ್ತು ಅನ್ನೋದು ಮೊದಲಿನಿಂದಲೂ ಗೊತ್ತಿತ್ತು. ಈಗ ಕಾನೂನಾತ್ಮಕವಾಗಿ ಅದು ಸಾಬೀತಾಗ್ತಾ ಇದೆ. ಯಾವ ಅಸ್ಥಿಪಂಜರಗಳು ಸಿಕ್ಕಿಲ್ಲ. ಹೀಗಾಗಿ ಕೇಸ್ ವಾಪಸ್ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಂಸದ ಗೋವಿಂದ ಕಾರಜೋಳ ಕೂಡ ಪ್ರತಿಕ್ರಿಯಿಸಿದ್ದಾರೆ.
ನಿಷೇಧಿತ ಪದ ಬಳಕೆ ಮಾಡಿ ಮತ್ತೆ ಎಂಎಲ್ಸಿ ಸಿಟಿ ರವಿ ವಿವಾದವನ್ನ ಮೈಮೇಲೆ ಎಳ್ಕೊಂಡಿದ್ದಾರೆ. 4 ದಿನಗಳ ಹಿಂದೆ ಸಿಟಿ ರವಿ ಮೆಡಿಕಲ್ ಕಾಲೇಜಿಗೆ ಭೇಟಿ ಕೊಟ್ಟ ವೇಳೆ ಡೀನ್ ಸ್ಥಳದಲ್ಲಿ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲದೆ ಇದೇ ವೇಳೆ ಮಾತಿನ ಭರದಲ್ಲಿ ನಿಷೇಧಿತ ಪದ ಬಳಕೆ ಮಾಡಿದ್ದಾರೆ. ಸದ್ಯ ಸಿಟಿ ರವಿ ಬಳಸಿರುವ ಪದದ ವಿಡಿಯೋ ವೈರಲ್ ಆಗಿದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಇನ್ನು ನಿಷೇಧಿತ ಪದ ಬಳಕೆ ವಿವಾದದ ಕುರಿತು ಮಾತನಾಡಿದ ಸಿಟಿ ರವಿ, ನಾನು ಸವಿತಾ ಸಮಾಜಕ್ಕೆ ಅವಹೇಳನ ಮಾಡಿಲ್ಲ, ಅವಹೇಳನ ಮಾಡುವ ಪ್ರಶ್ನೆಯೇ ಇಲ್ಲ. ಸವಿತಾ ಸಮಾಜದ ಬಂಧುಗಳು ನನ್ನ ಆತ್ಮ ಬಂಧುಗಳು. ನಾನು ಸವಿತಾ ಸಮಾಜಕ್ಕೆ ಅಪಮಾನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಸಂಸದ ತೇಜಸ್ವಿ ಸೂರ್ಯ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ತೇಜಸ್ವಿ ಸೂರ್ಯ ಯಾರು? ಅವನೊಬ್ಬ ಎಳಸು. ಏನೋ ಹೋಗ್ಲಿ ಅಂತ ಮಾತನಾಡಲು ಅವಕಾಶ ಕೊಟ್ರೆ ಏನೇನೋ ಮಾತನಾಡ್ತಾನೆ. ಎಲ್ಲಾ ಶಾಸಕರು ಸಚಿವರು ಆಟೋ ರಿಕ್ಷಾಗಳಲ್ಲೇ ಓಡಾಡಲಿ ಆಗುತ್ತಾ? ಕೇಂದ್ರದಿಂದ 10 ರೂಪಾಯಿಯನ್ನ ತಂದಿಲ್ಲ. ಅವನ ಬಗ್ಗೆ ನನ್ನ ಬಳಿ ಪ್ರಶ್ನೆ ಕೇಳಬೇಡಿ ಅಂತ ತೇಜಸ್ವಿ ಸೂರ್ಯ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರದ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಮತ ಎಣಿಕೆಗೆ ಸುಪ್ರೀಂ ಕೋರ್ಟ್ ಆದೇಶ ಹಿನ್ನೆಲೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮರು ಎಣಿಕೆಗೆ ದಿನಗಣನೆ ಆರಂಭ ಆಗಿದೆ. ಹೀಗಾಗಿ ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ನೇತೃತ್ವದಲ್ಲಿ ಕಾರ್ಯಕರ್ತರ ಸಭೆ ನಡೆದಿದೆ. ಪಟ್ಟಣದ ಶ್ರೀರಂಗಂ ಕನ್ವೆನ್ಷನ್ ಹಾಲ್ನಲ್ಲಿ ಬೃಹತ್ ಸಭೆ ನಡೆಸಲಾಗಿದ್ದು, ಮರು ಮತ ಎಣಿಕೆ ದಿವಸ ಹೇಗೆ ಕೆಲಸ ಮಾಡಬೇಕು ಅಂತ ಕಾರ್ಯಕರ್ತರಿಗೆ ಮಾಹಿತಿ ನೀಡಿದ್ದಾರೆ. ಸಭೆಯಲ್ಲಿ 1,000ಕ್ಕೂ ಹೆಚ್ಚು ಕಾಂಗ್ರೆಸ್ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ವಿಪಕ್ಷ ಶಾಸಕರಿಗೆ ಅನುದಾನ ತಾರತಮ್ಯ ಆರೋಪದ ಹಿನ್ನೆಲೆ ಹಣಕಾಸು ಇಲಾಖೆಗೆ ಹೈಕೋರ್ಟ್ ನೋಟಿಸ್ ನೀಡಿದೆ. ಅನುದಾನದಲ್ಲಿ ತಾರತಮ್ಯ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿ ಜಮಖಂಡಿ ಬಿಜೆಪಿ ಶಾಸಕ ಜಗದೀಶ್ ಗುಡಗುಂಟಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು. 2025-26ನೇ ಸಾಲಿನ ಸಿಎಂಐಡಿಪಿ ಯೋಜನೆಯಡಿಯಲ್ಲಿ ಅನುದಾನ ಹಂಚಿಕೆ ಮಾಡಲಾಗಿದೆ. ಆದರೆ ಅನುದಾನ ಹಂಚಿಕೆ ವೇಳೆ ತಾರತಮ್ಯ ಮಾಡಲಾಗಿದೆ. ಆಡಳಿತ ಪಕ್ಷದ ಶಾಸಕರಿಗೆ 50 ಕೋಟಿ, ವಿಪಕ್ಷಗಳ ಶಾಸಕರಿಗೆ 25 ಕೋಟಿ ಅನುದಾನ ಹಂಚಿಕೆ ಮಾಡಲಾಗಿದೆ. ಈ ಮೂಲಕ ಸರ್ಕಾರ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ತಾ ಇದೆ ಅಂತ ಪಿಐಎಲ್ ಅರ್ಜಿ ಹಾಕಿದ್ರು. ಸದ್ಯ ಅರ್ಜಿ ವಿಚಾರಣೆ ನಡೆಸಿದಂತಹ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿಗಳಾದಂತಹ ಸಿಎಂ ಪೂಣಚ್ಚ ಅವರ ಪೀಠದಲ್ಲಿ ಹಣಕಾಸು ಇಲಾಖೆಗೆ ನೋಟಿಸ್ ನೀಡಲಾಗಿದೆ. ಧಾರವಾಡ ಜಿಲ್ಲೆಗೆ ಕನ್ಯೇರಿ ಶ್ರೀಗಳಿಗೆ ನಿರ್ಬಂಧ ಹೇರುವಂತೆ ಜಾಗತಿಕ ಲಿಂಗಾಯತ ಮಹಾಸಭಾದಿಂದ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ. ಹಳ್ಳಿಕೇರಿ ಗ್ರಾಮದಲ್ಲಿ ನವೆಂಬರ್ 7ರಂದು ಸಪ್ತಾಹ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೆ ಕನ್ಯೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳಿಗೂ ಆಹ್ವಾನ ನೀಡಲಾಗಿದೆ. ಆದರೆ ಕನ್ಯೇರಿ ಶ್ರೀಗಳು ಜಿಲ್ಲೆಗೆ ಬರದಂತೆ ನಿಷೇಧ ಹೇರಬೇಕು ಅಂತ ಹೇಳಿ ಲಿಂಗಾಯತ ಮಹಾಸಭಾ ಆಗ್ರಹಿಸಿದೆ. ಲಿಂಗಾಯತ ಶ್ರೀಗಳ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡ್ತಾರೆ. ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗುತ್ತೆ. ಹೀಗಾಗಿ ಜಿಲ್ಲೆ ಪ್ರವೇಶಕ್ಕೆ ನಿರ್ಬಂಧ ಹೇರುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬುರ್ಡೆ ಗ್ಯಾಂಗ್ ಚಿನ್ನಯ್ಯ ಇರುವಂತಹ ಜೈಲಿನಲ್ಲಿ ಅವ್ಯವಸ್ಥೆ ಆರೋಪ ಕೇಳಿಬಂದಿದೆ. ಶಿವಮೊಗ್ಗದ ಸೋಗಾನಿಯಲ್ಲಿರುವಂತಹ ಕೇಂದ್ರ ಕಾರಾಗೃಹದಲ್ಲಿ ಚಿನ್ನಯ್ಯನ ಉಸ್ತುವಾರಿ ಹೊತ್ತಿದ್ದಂತಹ ಅಧಿಕಾರಿ ಶಿವಮೂರ್ತಿ ವಿರುದ್ಧ ಕರ್ತವ್ಯ ಲೋಪ ಆರೋಪ ಕೇಳಿಬಂದಿದೆ. ಜೈಲಿನಲ್ಲಿರುವ ಶಿಕ್ಷಾ ಬಂದಿಗೆ ಮೊಬೈಲ್ ನೀಡಿದ ಆರೋಪದ ಹಿನ್ನೆಲೆ ಶಿವಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ತುಂಗಾನಗರ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಶಿಕ್ಷಾ ಬಂದಿ ಫಯಾಜ್ಗೆ ಪೇಪರ್ನಲ್ಲಿ ಸುತ್ತಿ ಮೊಬೈಲ್ ಅನ್ನ ನೀಡ್ತಾ ಇರೋದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹೀಗಾಗಿ ಶಿವಮೂರ್ತಿಯನ್ನ ಬಂಧಿಸಿದ್ದು, ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೂರ್ತಿ ಬೇಲ್ ಪಡೆದುಕೊಂಡಿದ್ದಾರೆ. ಹಾಸನ ಡಿಸಿ ಲತಾ ಕುಮಾರಿ ವರ್ಸಸ್ ವಕೀಲರ ಸಂಘದ ನಡುವೆ ಸಂಘರ್ಷ ಶುರುವಾಗಿದೆ. ನಿನ್ನೆ ವಕೀಲರ ಪ್ರತಿಭಟನೆ ವೇಳೆ ಡಿಸಿ ಮನವಿ ಸ್ವೀಕಾರ ಮಾಡೋದಕ್ಕೆ ಬಂದಿಲ್ಲ ಅಂತ ಹೇಳಿ ವಕೀಲರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ನ್ಯಾಯಾಲಯದಿಂದ ನೂರಾರು ವಕೀಲರು ಮೆರವಣಿಗೆ ಮಾಡಿ ಡಿಸಿ ಕಚೇರಿ ಮುಂದೆ ನಿಂತು ಧಿಕ್ಕಾರ ಕೂಗಿದ್ದಾರೆ. ಬಳಿಕ ಡಿಸಿ ವಕೀಲರ ಸಂಘದ ಕ್ಷಮೆ ಕೇಳಬೇಕು ಅಥವಾ ಡಿಸಿಯನ್ನ ವರ್ಗಾವಣೆ ಮಾಡಬೇಕು ಅಂತ ವಕೀಲರು ಆಗ್ರಹಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ರಾಜ್ಯಪಾಲರು, ಸಿಎಂ, ಡಿಸಿಎಂ, ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ನಾಳೆ ಹಸೆಮಣೆ ಏರಬೇಕಿದ್ದ ಯುವತಿ ಹೃದಯಾಘಾತಕ್ಕೆ ಬಲಿಯಾಗಿರುವಂತಹ ಘಟನೆ ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನ ಸೊಲ್ಲಾಪುರ ಗ್ರಾಮದಲ್ಲಿ ನಡೆದಿದೆ. ಇಂದು ಮತ್ತು ನಾಳೆ ಮದುವೆ ನಿಶ್ಚಯವಾಗಿತ್ತು. ತರೀಕೆರೆ ಪಟ್ಟಣದ ದಿಲೀಪ್ ಜೊತೆ ಶ್ರುತಿ ಮದುವೆ ನಿಶ್ಚಯವಾಗಿತ್ತು. ನಾಳೆ ತರೀಕೆರೆ ಪಟ್ಟಣದ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಕಾರ್ಯ ನಡೆಯಬೇಕಿತ್ತು. ಆದರೆ ಇಂದು ಯುವತಿ ಮನೆಯಲ್ಲಿಯೇ ಹೃದಯಾಘಾತಕ್ಕೆ ಬಲಿಯಾಗಿದ್ದು, ಮದುವೆ ಸಂಭ್ರಮದಲ್ಲಿದ್ದ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧಿಕಾರ ಚಲಾವಣೆ ಆರೋಪ ಹಿನ್ನೆಲೆ ಪಿಡಿಒ ಸಸ್ಪೆಂಡ್ ಮಾಡಲಾಗಿದೆ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ
ಹೆಡಗಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಮಹಾಲಕ್ಷ್ಮಿ ಸೇವೆಯಿಂದ ಅಮಾನತು ಮಾಡಲಾಗಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಪಿಡಿಒ ನಿಯಮಿತವಾಗಿ ಗ್ರಾಮ ಪಂಚಾಯತ್ ಸಾಮಾನ್ಯ ಸಭೆಗಳನ್ನು ಜರುಗಿಸಲು ಕ್ರಮ ಕೈಗೊಂಡಿಲ್ಲ. ಕರ್ತವ್ಯ ಲೋಪ ಹಾಗೂ ಪಂಚಾಯತ್ ರಾಜ್ ಅಧಿನಿಯಮದ ನಿಯಮಗಳ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆಂದು ಅಮಾನತು ಮಾಡಲಾಗಿದೆ. ಬರ್ತ್ಡೇ ಪಾರ್ಟಿ ಬಿಲ್ ವಿಚಾರಕ್ಕೆ ನಡೆದ ಗಲಾಟೆ ಕೊಲೆಯಲ್ಲಿ ಅಂತ್ಯವಾಗಿರುವ ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಹಾರಗದ್ದೆ ವಡ್ಡರಪಾಳ್ಯದಲ್ಲಿ ನಡೆದಿದೆ. ಸಂದೀಪ್ ಮೃತ ಯುವಕನಾಗಿದ್ದು ಪಾರ್ಟಿಗೆ ಅಂತ ಸ್ನೇಹಿತರನ್ನ ಬಾರ್ಗೆ ಸಂದೀಪ್ ಕರ್ಕೊಂಡು ಹೋಗಿದ್ದ. ಪಾರ್ಟಿ ಮುಗಿಸಿ ಮೊದಲು ಸಂದೀಪ್ ಬಿಲ್ ಕಟ್ಟಿದ್ದ. ಇದಾದ ಬಳಿಕವೂ ಎರಡನೇ ಬಾರಿ ಮತ್ತೆ ಬಿಲ್ ಕಟ್ಟುವಂತೆ ಸ್ನೇಹಿತರು ಒತ್ತಾಯಿಸಿದ್ರು. ಆದರೆ ಹಣ ಇಲ್ಲ ಅಂತ ಸಂದೀಪ್ ಹೇಳಿದ್ದ. ಇದೇ ದ್ವೇಷಕ್ಕೆ ಸಂದೀಪ್ನ ಊರಿನ ವಾಲಿಬಾಲ್ ಕೋರ್ಟ್ ಬಳಿ ಕರೆಸಿ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ. ಮೈಸೂರಿನ ಎಚ್ಡಿ ಕೋಟೆ ಸರಗೂರು ಭಾಗದಲ್ಲಿ ಹುಲಿ ಭಯದ ಹಿನ್ನೆಲೆ ಸಂಜೆ ವೇಳೆಯ ಸಫಾರಿಗೆ ಬ್ರೇಕ್ ಹಾಕಲಾಗಿದೆ. ಈ ಬಗ್ಗೆ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಸೂಚಿಸಿದ್ದಾರೆ. ಬಂಡೀಪುರ ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಎಚ್ಡಿ ಕೋಟೆ, ಸರಗೂರು, ನಂಜನಗೂಡು, ಗುಂಡ್ಲುಪೇಟೆ ತಾಲೂಕುಗಳಲ್ಲಿ ನಿರಂತರ ಹುಲಿ ದಾಳಿ ಆಗ್ತಾ ಇದೆ. ಹುಲಿ ದಾಳಿ ತಡೆಗಟ್ಟುವಂತೆ ರೈತ ಸಂಘಟನೆಗಳು ಒತ್ತಾಯ ಮಾಡಿದ ಮೇರೆಗೆ ಸಂಜೆ ವೇಳೆಯ ಸಫಾರಿಯನ್ನ ಕ್ಯಾನ್ಸಲ್ ಮಾಡಲು ಸೂಚಿಸಲಾಗಿದೆ. ಮನೆ ಮುಂದೆ ಕಸ ಸುರಿಯೋ ಅಭಿಯಾನಕ್ಕೆ ಇವತ್ತು ಜಿಬಿಎ ಚಾಲನೆ ನೀಡಿದೆ. ರಸ್ತೆ ಬದಿ ಕಸ ಎಸೆಯುವವರ ಮನೆ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನ ಮಾಡಲಾಗ್ತಾ ಇದೆ. ಈಗಾಗಲೇ ರಸ್ತೆ ಬದಿಯಲ್ಲಿ ಕಸ ಎಸೆದು ಹೋಗುವವರ ವಿಡಿಯೋವನ್ನ ಮಾರ್ಷಲ್ಗಳು ಚಿತ್ರೀಕರಿಸಿದ್ದು, ಇವತ್ತು ಅದೇ ವ್ಯಕ್ತಿಗಳ ಮನೆ ಮುಂದೆ ಕಸ ಸುರಿದು ಇನ್ಮುಂದೆ ರಸ್ತೆ ಬದಿಗಳಲ್ಲಿ ಕಸ ಎಸೆಯದಂತೆ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ದಂಡ ವಿಧಿಸಿ ನಂತರ ಖುದ್ದು ಜಿಬಿಎಯಿಂದಲೇ ಕಸ ತೆರವು ಕಾರ್ಯ ಮಾಡಲಾಗಿದೆ. ಒಟ್ಟು 190 ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ ಒಂದಕ್ಕೆ ಮನೆಯಂತೆ 190 ಮನೆಗಳ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನ ಮಾಡಲಾಗ್ತಾ ಇದ್ದು, 1,000 ರೂಪಾಯಿಯಿಂದ 10,000 ರೂಪಾಯಿವರೆಗೂ ದಂಡ ವಿಧಿಸಲು ತೀರ್ಮಾನಿಸಲಾಗಿದೆ. ಇನ್ನು ಹೊಸಕೆರೆಹಳ್ಳಿ ದತ್ತಾತ್ರೇಯ ನಗರದಲ್ಲಿ ಗುಜರಿ ಅಂಗಡಿ ಮಾಲೀಕರಿಗೆ ಮಾರ್ಷಲ್ ಸಿಬ್ಬಂದಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಲ್ಲಂದರಲ್ಲಿ ಕಸ ಹಾಕ್ತಾ ಇದ್ದ ಗುಜರಿ ಅಂಗಡಿ ಮಾಲೀಕರು ಹೀಗಾಗಿ ಇವತ್ತು ಅದೇ ಕಸವನ್ನ ವಾಪಸ್ ತಂದು ಗುಜರಿ ಅಂಗಡಿ ಮುಂದೆ ಹಾಕಿ ಜಿಬಿಎ ಸಿಬ್ಬಂದಿ ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಗುಜರಿ ಮಾಲೀಕ ಇನ್ಮುಂದೆ ಕಸ ಎಸೆಯಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾನೆ. ಒಬ್ರು ಬರ್ತಾರೆ, ಇಲ್ಲಿ ಕಾರ್ ಆಗ್ಲಿ ಟೂ ವೀಲರ್ ಆಗ್ಲಿ ನಿಲ್ಸಿ ಇಲ್ಲಿ ಯೂರಿನೇಟ್ ಮಾಡ್ಬಿಟ್ಟು ಹೋಗ್ತಾರೆ. ಪ್ರತಿ ಸಲ ಹಿಂಗೆ ಆಗ್ತಿರೋದು. ಅಂದ್ರೆ ಗಾರ್ಬೇಜು ಇಲ್ಲಿ ಗೌರ್ಮೆಂಟ್ ಅವ್ರು ಮಾಡಿರೋದು ತುಂಬಾ ಒಳ್ಳೇದೇನೆ ಆಕ್ಚುಲಿ. ಯಾಕಂದ್ರೆ ಇವಾಗ ಈ ಗಾರ್ಬೇಜ್ ಸಿಸ್ಟಮ್ನ ನಾವು ಎಲ್ಲಿ ಎತ್ಕೊಂಡು ಹೋಗಿ ಅವ್ರಿಗೆ ಡಂಪ್ ಮಾಡಬೇಕು ಅನ್ನೋದೇ ಅಷ್ಟೊಂದು ಸಿಟಿ ಡೆವಲಪ್ ಆಗ್ಬಿಟ್ಟಿದೆ. ಇವಾಗ ಸಿಟಿಲಿ ಎಲ್ಲೂ ಸ್ಪೇಸ್ ಇಲ್ಲ ನಿಮ್ಗೆ ಡೆವಲಪ್ ಮಾಡೋಕ್ಕೆ, ಇದನ್ನ ಗಾರ್ಬೇಜ್ನ ಡಂಪ್ ಮಾಡೋಕ್ಕೆ. ಹಂಗಾದ್ರೂ ಸ್ವಲ್ಪ ಒಂದು ಈ ರೆಡ್ಯೂಸ್ ಆಗಲಿ ಅಂದ್ಬಿಟ್ಟು ಗೌರ್ಮೆಂಟ್ ಅವರು ಒಂದು ಆಕ್ಷನ್ ತಗೊಂಡಿದ್ದಾರೆ. ದೇಶದ ಅತಿ ಎತ್ತರದ ಜಲಪಾತಕ್ಕೆ ನ್ಯೂಸ್ 18 ವರದಿಯಿಂದ ಮನ್ನಣೆ ಸಿಕ್ಕಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಕುಂಚಿಕಲ್ ಜಲಪಾತಕ್ಕೆ ಪ್ರವಾಸಿ ತಾಣದ ಮಾನ್ಯತೆ ಸಿಕ್ಕಿದೆ. ಇಷ್ಟು ದಿನ ಅತಿ ಎತ್ತರದಿಂದ ಕುಂಚಿಕಲ್ ಜಲಪಾತ ಧುಮ್ಮಿಕ್ತಾ ಇದ್ರೂ ಪ್ರವಾಸಿ ತಾಣದ ಮಾನ್ಯತೆ ಸಿಕ್ಕಿರಲಿಲ್ಲ. ಈ ಬಗ್ಗೆ ಕಳೆದ 2 ತಿಂಗಳ ಹಿಂದೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ವರದಿ ಬೆನ್ನಲ್ಲೇ ಪ್ರವಾಸೋದ್ಯಮ ಇಲಾಖೆಗೆ ಪತ್ರ ಬರೆದಂತಹ ಜಿಲ್ಲಾಡಳಿತ ಪ್ರವಾಸಿ ತಾಣದ ಮಾನ್ಯತೆ ನೀಡುವಂತೆ ಸೂಚಿಸಿದೆ. ಕೆಜಿಎಫ್ ನಂತರ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಮೇಲೆ ಅಭಿಮಾನಿಗಳಿಗೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಹೀಗಾಗಿ ಟಾಕ್ಸಿಕ್ ರಿಲೀಸ್ ಮುಂದಕ್ಕೆ ಅನ್ನುವ ವದಂತಿಗೆ ಬ್ರೇಕ್ ಬಿದ್ದಿದೆ. ಮುಂದಿನ ವರ್ಷ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಬಿಡುಗಡೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಜನವರಿಯಿಂದ ಚಿತ್ರತಂಡ ಪ್ರಚಾರ ಕಾರ್ಯ ಆರಂಭಿಸಲಿದ್ದು, ಕೆಜಿಎಫ್ ಬಳಿಕ ಮತ್ತೆ ಟಾಕ್ಸಿಕ್ ಮೂಲಕ ಯಶ್ ಬೆಳ್ಳಿ ತೆರೆ ಮೇಲೆ ಅಬ್ಬರಿಸಲಿದ್ದು, ಟಾಕ್ಸಿಕ್ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತುರರಾಗಿದ್ದಾರೆ. ಆಕ್ಷನ್ ಪ್ರಿನ್ಸ್ ನಟ ಧ್ರುವ ಸರ್ಜಾ ವಿರುದ್ಧ ದೂರು ದಾಖಲಾಗಿದೆ. ಬನಶಂಕರಿ ಠಾಣೆಯಲ್ಲಿ ದೂರು ದಾಖಲಾಗಿರುವಂತದ್ದು. ನಟ ಧ್ರುವ ಸರ್ಜಾ ಇಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಬನಶಂಕರಿ ಠಾಣೆಗೆ ಮನೋಜ್ ಎಂಬಾತ ದೂರು ನೀಡಿದ್ದಾರೆ. ಕನ್ನಡ ರಾಜ್ಯೋತ್ಸವಕ್ಕೆ ಹೊಂಬಾಳೆ ಕಡೆಯಿಂದ ಬಂಪರ್ ಗಿಫ್ಟ್ ನೀಡಲಾಗಿದೆ. ನಾಳೆಯಿಂದ ಕಾಂತಾರ ಚಾಪ್ಟರ್ 1 ಟಿಕೆಟ್ ದರದಲ್ಲಿ ಕಡಿತ ಮಾಡಲಾಗಿದೆ. ಸಿಂಗಲ್ ಸ್ಕ್ರೀನ್ 99 ರೂಪಾಯಿ ಹಾಗೂ ಮಲ್ಟಿಪ್ಲೆಕ್ಸ್ನಲ್ಲಿ 150 ರೂಪಾಯಿ ಚಾರ್ಜ್ ಮಾಡಲಾಗಿದೆ. 70ನೇ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ 70 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ಸಚಿವ ಶಿವರಾಜ ತಂಗಡಗಿ ಸಾಧಕರ ಆಯ್ಕೆ ಪಟ್ಟಿ ಬಿಡುಗಡೆ ಮಾಡಿದ್ದು, ನವೆಂಬರ್ 1ರಂದು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. 13 ಮಹಿಳಾ ಸಾಧಕರು ಮತ್ತು 57 ಮಂದಿ ಪುರುಷ ಸಾಧಕರಿಗೆ ಪ್ರಶಸ್ತಿ ಘೋಷಿಸಲಾಗಿದೆ. ಸಮಾಜವಾದಿ ನಾಯಕ ಕೋಣಂದೂರು ನಿಂಗಪ್ಪನವರಿಗೆ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಚಲನಚಿತ್ರ ಕ್ಷೇತ್ರದಲ್ಲಿ ನಟ ಪ್ರಕಾಶ್ ರೈ, ಸಾಹಿತ್ಯ, ಸಂಗೀತ, ಜಾನಪದ ಸೇರಿದಂತೆ ವಿವಿಧ ಕ್ಷೇತ್ರದ 70 ಸಾಧಕರಿಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಲಾಗುತ್ತಿದೆ. ಪ್ರಶಸ್ತಿಯನ್ನ
ಈ ಸತೆ ಎಲ್ಲದೂ ರೆಡಿಯಾಗಿದೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯೊಳಗೆ ಸಭೆ ಆಗಿ ನಮ್ಮ ಲಿಸ್ಟನ್ನು ಅನೌನ್ಸ್ ಮಾಡಿದ್ದೀವಿ. ಈ ಸತಿ ಬಹಳ ವಿಶೇಷವಾಗಿದ್ದು ಏನಂತಂದರೆ, ಹಿರಿಯ ಸ್ವತಂತ್ರ ಹೋರಾಟಗಾರರು, ಅನೇಕ ಸಾಮಾಜಿಕ ಚಳವಳಿಗೆಯನ್ನು ನೇತಾರರಾಗಿದ್ದಂಥ ಹಿರಿಯ ಸಮಾಜವಾದಿ ನಾಯಕ ಕೋಣಂದೂರು ಲಿಂಗಪ್ಪ ಅವರಿಗೆ ಈ ಬಾರಿ ಪ್ರಶಸ್ತಿಯನ್ನು ಕೊಡುವಂಥ ಕೆಲವು ಕೆಲಸವನ್ನು ಆಗಿದೆ, ಬಹಳ ಮುಖ್ಯವಾಗಿತ್ತು. ಅದರ ಜೊತೆಗೆ ರಾಜ್ಯೋತ್ಸವ ಪುರಸ್ಕೃತ ಪಟ್ಟಿಯಲ್ಲಿ ಎಲೆಮರೆಕಾಯಿಯಂತೆ ಕೆಲಸವನ್ನು ಮಾಡುವಂಥ ಪೌರ ಕಾರ್ಮಿಕರು ದುಡಿಯುವಂಥವರಿಗೂ ಈ ಸತಿ ಗುರುತಿಸಿ ಬೆಂಗಳೂರಿನ ಶ್ರೀಮತಿ ಫಕೀರವ್ವ ಅನ್ನೋ ಹೆಣ್ಮಗಳಿಗೆ ಕೊಟ್ಟಿದ್ದೀವಿ.